ಸರ್ಕಾರಕ್ಕೆ ಏನ್ ಮನವಿ ಇಡ್ತೀರಾ ನೀವು? ಸರ್ಕಾರಕ್ಕೆ ಹೇಳ್ತಾ ಇರೋದು ನಮ್ ಡಿ ಬಾಸ್ ಬಿಡಿಸ್ಕೊಡಿ. ಕೊರೋನಾದಲ್ಲಿ ಎಷ್ಟೋ ಹೆಲ್ಪ್ ಮಾಡಿದಾರೆ, ಎಲ್ಲ ನೋಡಿ, ಎಲ್ಲ ಹಿಸ್ಟ್ರಿ ತೆಗೆದು ನೋಡಿ ಸರ್, ಗೊತ್ತಾಗುತ್ತೆ. ನ್ಯೂ ಇಯರ್ ಸಂಭ್ರಮ ಜೋರಾಗ್ತಿದ್ದು ಸದ್ಯ ನಾನು ಇವಾಗ ಕೋರಮಂಗಲದ ಪಬ್ ಸ್ಟ್ರೀಟ್ ಏನಿದೆಯಲ್ಲ ಅದರ ಇನ್ನೊಂದು ರೋಡ್ನಲ್ಲಿದ್ದೇನೆ. ನಾನು ಹೋಗ್ತಾ ಹೋಗ್ತಾ ಸುಮಾರು ಜನರಿಗಿಂತ ನಮಗೆ ಹೆಚ್ಚಾಗಿ ಇಲ್ಲಿ ಪೊಲೀಸರೇ ಕಣ್ಣಿಗೆ ಇವತ್ತು ಕಾಣಲಿಕ್ಕೆ ಸಿಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತಿನ ಬಂದೋಬಸ್ತ್ ನಿಜಕ್ಕೂ ಜೋರಾಗಿದೆ. ಯಾರು ಇವತ್ತು ಏನೇ ತಪ್ಪು ಮಾಡಿದ್ರು ಕೂಡ ಖಂಡಿತ ಪೊಲೀಸರ ಕೆಂಗಣಿಗೆ ಗುರಿಯಾಗೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಸೊ ಇವಾಗ ನೀವು ನೋಡ್ತಿರ್ಬೋದು ಸುಮಾರು ಜನರು ಇಲ್ಲಿ ಇರುವಂಥದ್ದು. ಹಾಗೆ ಇಲ್ಲಿ ಗೇಟ್ಗಳನ್ನು ಕೂಡ ಅಳವಡಿಸಲಾಗಿದೆ. ಈ ಗೇಟ್ಗಳನ್ನು ಅವರ ಪರ್ಮಿಷನ್ ವಿತ್ ಹೊರಗೆ ಬರಬೇಕಾಗತ್ತೆ ಆ್ಯಂಡ್ ಒಳಗೆ ಹೋಗಬೇಕು ಅಂತಾದರೂ ಕೂಡ ಅವರ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಮೀಡಿಯಾ ಪರ್ಸನ್ಗಳಿಗೆ ಮಾತ್ರ ವಾಪಸ್ ಹೋಗುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿ ಇವತ್ತಿನ ನ್ಯೂ ಇಯರನ್ನು ಕಣ್ತುಂಬಿಕೊಳ್ಳಿಕ್ಕೆ ಬಂದಿರುವಂತಹ ಜನರಿಗೆ ಒಂದು ಬಾರಿ ಒಂದು ವೇಳೆ ಒಂದು ದಾರಿಯಲ್ಲಿ ಹೋದ ನಂತರ ಅದೇ ದಾರಿಯಲ್ಲಿ ಮತ್ತೊಂದು ಸಾರಿ ಹೋಗುವಂಥ ಅವಕಾಶ ಇರೋದಿಲ್ಲ. ಪೊಲೀಸರ ಈ ಒಂದು ಕಟ್ಟುನಿಟ್ಟಿನ ನಿರ್ಧಾರ ನಿಜಕ್ಕೂ ಶ್ಲಾಘಿಸುವಂಥದ್ದೇ. ಯಾಕಂತ ಹೇಳಿದರೆ ಇಷ್ಟು ಜನರನ್ನು ವ್ಯವಸ್ಥೆಯಾಗಿ ನೋಡ್ಕೊಳ್ಳೋದು ನಿಜಕ್ಕೂ ಕಷ್ಟ. ಇಂಥ ಸಂದರ್ಭದಲ್ಲೂ ಕೂಡ ಪೊಲೀಸರು ಇಷ್ಟೊಂದು ಮುತುವರ್ಜಿಯನ್ನು ತೆಗೆದುಕೊಂಡಿರೋದು ನಿಜಕ್ಕೂ ಖುಷಿ ಅನಿಸುತ್ತೆ. ಹಾಗೆ ನೀವಿಲ್ಲಿ ನೋಡ್ಬೋದು ಒಂದು ಬದಿಯಿಂದ ಎಷ್ಟು ಜನರು ಬರ್ತಿದ್ದಾರೆ ಅಂತ. ಇವರನ್ನೆಲ್ಲರನ್ನ ಕೂಡ ಇವಾಗ ಮ್ಯಾನೇಜ್ ಮಾಡ್ತಿರೋದು ಪೊಲೀಸರೇ. ನಿಜಕ್ಕೂ ಈ ಒಂದು ಸಂದರ್ಭದಲ್ಲಿ ಪೊಲೀಸರ ಈ ಒಂದು ಕಾರ್ಯವನ್ನು ನಾವೆಲ್ಲರೂ ಕೂಡ ಮೆಚ್ಚಬೇಕಾಗತ್ತೆ. ಎಲ್ಲರೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇಲ್ಲೊಬ್ರು ಡಿ ಬಾಸ್ ಬಗ್ಗೆ ಮಾತನಾಡ್ಲಿಕ್ಕೆ ಇಚ್ಛೆ ಪಡ್ತಿದ್ದಾರೆ. ಬನ್ನಿ ಅವ್ರ ಬಾಯಲ್ಲಿ ಡಿ ಬಾಸ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಬರೋಣ. ನಮಸ್ತೆ ಸರ್. ಇಂಥ ಟೈಮಲ್ಲಿ ನಮ್ಮ ಡಿ ಬಾಸ್ ಇರಬೇಕಿತ್ತು. ಇಂಥ ಒಳ್ಳೆ ಕೆಲಸದಲ್ಲಿ ಅವರು ತುಂಬಾ ಹೋರಾಡಿ ಎಷ್ಟೋ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಅವ್ರಿಗೋಸ್ಕರ ಇಂಥ ಡಿ ಬಾಸ್ ಈ ಟೈಮಲ್ಲಿ ಬರ್ಬೇಕು ಸರ್. ಅವರು ಒಳ್ಳೆ ಕೆಲಸಗಳು ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರ ಹಾಕಿ ಕರೋನಾ ಟೈಮಲ್ಲಿ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ. ಅವರು ನಮಗೆಲ್ಲ ಬೇಕು ಸರ್. ದಯಮಾಡಿ ಇನ್ನು ಗೌರ್ಮೆಂಟು ಈ ಕರ್ಕೊಬರ್ಲಿ ಸರ್. ಅವ್ರನ್ನ ಡಿ ಬಾಸ್ಗಳನ್ನ ಹೊರಗಡೆ ಕರ್ಕೊಬರ್ಲಿ ಅಂತ ದಯವಿಟ್ಟು ಈ ಗೌರ್ಮೆಂಟಲ್ಲಿ ಕೇಳ್ಕೊತೀವಿ ಸರ್. ನೀವು ಡಿ ಬಾಸ್ ಅಭಿಮಾನಿಯಾ? ಹೌದು ಸರ್, ನಾವು ಡಿ ಬಾಸ್ ಪಕ್ಕ ಮಂಡ್ಯ ಅಭಿಮಾನಿ ಸರ್. ನಾವು ಡಿ ಬಾಸ್ ಬಿಟ್ರೆ ಅಂಬರೀಷ್ ಬಿಟ್ರೆ ಅವ್ರನ್ನೇ ಸರ್ ನಮ್ಗೆ. ಯಾಕೆ ನಿಮ್ಗೆ ಅಷ್ಟೊಂದು ಪ್ರೀತಿ? ಅಷ್ಟೊಂದು ಪ್ರೀತಿ ಸರ್. ಎಲ್ಲರಿಗೂ ಒಳ್ಳೆ ತಿನ್ನೋದಲ್ಲಿ ನೋಡ್ಕೊತಾರೆ, ಒಳ್ಳೆ ತಂದಲ್ಲಿ ನೋಡ್ತಾರೆ. ಸಾವಿರಾರು ಜನಕ್ಕೆ ಕೊರೋನಾದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೂ ಊಟ ಕೊಟ್ಟಿದ್ದಾರೆ, ಅನ್ನದಾನ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಅಂಥವ್ರಿಗೆ ಹೆಲ್ಪ್ ಮಾಡಿದ್ರೆ ಇನ್ಯಾರಿಗೆ ಸರ್ ಹೆಲ್ಪ್ ಮಾಡ್ತೀರಾ ಹೇಳಿ ಸರ್? ಇನ್ಯಾರಿಗೆ ಹೆಲ್ಪ್ ಮಾಡ್ತೀರಾ? ಅಂತ ಮನುಷ್ಯರಿಗೆ ಹೆಲ್ಪ್ ಮಾಡಿದ್ರೆ ಇನ್ಯಾರಿಗೆ ಸರ್ ಹೆಲ್ಪ್ ಮಾಡ್ತೀರಾ? ಏನ್ ಸರ್ಕಾರಕ್ಕೆ ಏನ್ ಮನವಿ ಇಡ್ತೀರಾ ನೀವು? ಸರ್ಕಾರಕ್ಕೆ ಹೇಳ್ತಾ ಇರೋದು ನಮ್ಮ ಡಿ ಬಾಸ್ ಬಿಡಿಸ್ಕೊಡಿ. ಅವರು ಅಂತ ಒಂದು 4-6 ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅಂಥವ್ರು ಬಿಡಿಸ್ಕೊಡ್ತಾರೆ, ಇನ್ಯಾರು ಬಿಡಿಸ್ಕೊಡ್ತೀರಾ ನೀವು ಹೇಳಿ ಸರ್? ಡಿ ಬಾಸ್ ನೀವು ಫ್ಯಾನ್ ಅಂತ ಹೇಳ್ತೀರಾ, ಹೇಗೆ ಅದನ್ನ ನಾವು ಒಪ್ಕೊಳ್ಬೇಕು? ನೀವು ಹೇಗೆ ಫ್ಯಾನ್? ಯಾರನ್ನಾರು ಕೇಳಿ, ಎಲ್ಲ 4-6 ಜನಕ್ಕೆ ಒಳ್ಳೆ ಅಭಿಪ್ರಾಯದಿಂದ ಎಲ್ಲರಿಗೂ 4-6 ಜನ ಸಹಾಯ ಮಾಡಿದ್ದಾರೆ. ಕಣ್ಣಿಲ್ದವ್ರಿಗೆ, ಕುಡಿಯೋದವ್ರಿಗೆ, ಕಿಡ್ನಿ ಪಲ್ದವ್ರಿಗೆ, ಪಕ್ಷಿಗಳಿಗೆ ಎಲ್ಲರಿಗೂ ಆಹಾರ ಧಾನ್ಯ ಕೊಟ್ಟು ಕೊರೋನಾದಲ್ಲಿ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ನೋಡಿ, ಎಲ್ಲ ಹಿಸ್ಟ್ರಿ ತೆಗೆದು ನೋಡಿ ಸರ್, ಗೊತ್ತಾಗುತ್ತೆ. ಸೊ ಅವ್ರಿಲ್ಲ ಅಂತ ಹೇಳಿ ಈ ಸರ್ತಿ ನೀವು ನ್ಯೂ ಇಯರ್ ಅನ್ನು ಆಚರಿಸ್ತೀರಾ ಅಥವಾ ಆಚರಿಸ್ತೀವಿ? ಆದ್ರೂ ಅವ್ರು ನೆನ್ಸ್ಕೊಂಡು ಆಚರಿಸ್ತೀವಿ ಸರ್. ಅವ್ರು ಬೇಗ ಬರ್ಲಿ ಅಂತ ಆಚರಿಸ್ತೀವಿ. ಏನ್ ಸ್ಪೆಷಲ್ ಇವತ್ತು ನ್ಯೂ ಇಯರ್? ಇಲ್ಲ ಸರ್, ಏನಿಲ್ಲ. 4-6 ಜನಕ್ಕೆ ಎಲ್ಲರೂ ನಮ್ಮ ಮಂಡ್ಯದಲ್ಲಿ ಅಭಿಮಾನಿಗಳು ಎಲ್ಲರೂ ಊಟ ಹಾಕ್ತಾ ಇದ್ದಾರೆ. ಅವ್ರು ಬರ್ಲಿ, ಬೇಗ ಬರ್ಲಿ ಅಂತ ಆರಾಧನೆ ದೈವ ನಮ್ಮ ಚಾಮುಂಡೇಶ್ವರಿ ದೇವಿ ಹತ್ರ ಬೇಡ್ಕೊಳ್ತಾ ಇದೀವಿ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್.